ರಾಗಿ ಮಾಲ್ಟ್ ತೊಗೊಂಡಿರೋದೆಲ್ಲ ಒಂದೇ ಪ್ರಶ್ನೆ. ಉಮಾ, 1 ಗ್ಲಾಸ್ ರಾಗಿ ಗಂಜಿಗೆ ಎಷ್ಟು ಪೌಡ್ರನ್ನ ಹಾಕಬೇಕು, ಹಾಗೆ ಎಷ್ಟು ನೀರನ್ನ ಹಾಕಬೇಕು, ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ತುಂಬ ಜನ ನನಗೆ ಮೆಸೇಜ್ ಮಾಡಿ ಕೇಳ್ತಾ ಇದ್ದಾರೆ. ಅವ್ರಿಗೋಸ್ಕರ ಈ ವಿಡಿಯೋ. ನಮಸ್ತೆ ಎಲ್ರಿಗೂ. ಈಗ 1 ಗ್ಲಾಸ್ ರಾಗಿ ಗಂಜಿ ಬೇಕು ಅಂದರೆ 1 ಟೇಬಲ್ ಸ್ಪೂನ್ ರಾಗಿ ಮಾಲ್ಟ್ ಪೌಡ್ರ್ ಆದರೆ ಸಾಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಹಾಕಿದ್ವಿ ಅಂದರೆ ಅದು ಒಂಥರ ಸರಿ ಥರ ಆಗುತ್ತೆ. 1 ಟೇಬಲ್ ಸ್ಪೂನ್ ರಾಗಿ ಗಂಜಿ ಪೌಡ್ರಿಗೆ 200 ml ನೀರು ಬೇಕಾಗುತ್ತೆ. ಈಗ ನೋಡಿ, ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ರಾಗಿ ಮಾಲ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನು ರಾಗಿ ಮಾಲ್ಟ್ಗೆ 400 ml ಆಗೋಷ್ಟು ನೀರನ್ನ ಹಾಕ್ಕೊಳ್ತೀನಿ. ಈಗ 50 ml ಹಾಕಿ 1-2 ನಿಮಿಷ ನೆನೆಸ್ತೀನಿ. ನೋಡಿ, ಇದು 200 ml ಗ್ಲಾಸು. 50 ml ಹಾಲು ಹಾಕ್ತೀನಿ, 50 ml ಈಗ ನೀರು ಹಾಕ್ತೀನಿ. ಸ್ವಲ್ಪ 1-2 ನಿಮಿಷ ನೆನೆಸೋದಕ್ಕೆ ಬಿಡ್ತೀನಿ. ಇದು ಬೆಲ್ಲನೂ ಮತ್ತು ಹಾಲು ಆಪ್ಷನಲ್, ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಮ್ಮ ಮನೆಯಲ್ಲಿ ಮಕ್ಕಳು ಸ್ವಲ್ಪ ಸ್ವೀಟ್ ಕೇಳ್ತಾರೆ, ಹಾಗಾಗಿ ನಾನು ಒಂದು ಚೂರು ಬೆಲ್ಲನ ಆ್ಯಡ್ ಮಾಡ್ತೀನಿ. ಈಗ ಒಂದು 50 ml ನೀರು ಹಾಕಿ 1-2 ನಿಮಿಷ ನೆನೆಸ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ನಾವು ಡೈರೆಕ್ಟು ಪೌಡ್ರ್ ಹಾಕಿ ನೀರು ಹಾಕ್ತೀವಿ ಅಂದರೆ ಗಂಟಾಗೋ ಚಾನ್ಸ್ ಇರುತ್ತೆ, ಹಾಗಾಗಿ 1-2 ನಿಮಿಷ ನೆನೆಸ್ಕೋಬೇಕಾಗುತ್ತೆ ನೀರು ಹಾಕಿ. ಈಗ ನಾನು 1.5 ಗ್ಲಾಸ್ ಆಗೋಷ್ಟು ಬಿಸಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ ರಾಗಿ ಗಂಜಿಗೆ 1 ಟೇಬಲ್ ಸ್ಪೂನ್ ರಾಗಿ ಮಾಲ್ಟ್ ಪೌಡ್ರ್ ಆದರೆ ಸಾಕಾಗುತ್ತೆ. 1/4 ಗ್ಲಾಸ್ ಆಗೋಷ್ಟು ಹಾಲು, ಹಾಗೆ 1/4 ಗ್ಲಾಸ್ ಆಗೋಷ್ಟು ಮುಂಚೆನೇ ನೀರು ಹಾಕಿ ಟೋಟಲ್ 2 ಗ್ಲಾಸ್ ಆಗೋಷ್ಟು ನೀರು ಹಾಲು ಸೇರಿಸಿ ಹಾಕಿದ್ದೀನಿ. 2 ಟೇಬಲ್ ಸ್ಪೂನು ರಾಗಿ ಮಾಲ್ಟ್ ಪೌಡ್ರಿಗೆ 2 ಗ್ಲಾಸ್ ನೀರಾದರೆ ಸಾಕಾಗುತ್ತೆ. ನೋಡಿ, ಅದಕ್ಕೆ ಬರುತ್ತೆ. ಇದು ಒಂದು ಕುದಿ ಬಂದರೆ ಸಾಕು, ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ಚೆನ್ನಾಗೆಲ್ಲ ಹುರಿದು ಮಾಡಿರೋದ್ರಿಂದ ಒಂದೇ ಒಂದು ಕುದಿ ಬಂದರೆ ಸಾಕು. ನೋಡಿ, ಇಷ್ಟು ಬಂದರೆ ಸಾಕಾಗುತ್ತೆ. ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಬೇಗ ಬುಕ್ ಮಾಡ್ಕೊಳ್ಳಿ. ಶಿಫ್ಟಿಂಗ್ ಚಾರ್ಜಸ್ ಇರುತ್ತೆ, ಯಾಕಂದರೆ ನಾನು ಕಡಿಮೆ ರೇಟ್ ಇಟ್ಟಿರೋದ್ರಿಂದ ಶಿಫ್ಟಿಂಗ್ ಚಾರ್ಜಸ್ಸು ನಿಮ್ಮದೇ ಆಗಿರುತ್ತೆ. ಥ್ಯಾಂಕ್ ಯು.